ನಮ್ಮ ನ್ಯೂಸ್18 ಕನ್ನಡದ ಕೇಳ್ರಪ್ಪ ಕೇಳಿ ಟೀಮ್ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಸುತ್ತಾಡಿ ಈಗ ನಮ್ಮ ತಿರುಳುಗನ್ನಡ ನಾಡದಂಥ ಕೊಪ್ಪಳಕ್ಕೆ ಬಂದಿದೆ. ನಾವೀಗ ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣದ ಬಳಿ ಇದ್ದೀವಿ. ನಾವು ಈಗ ರಾಷ್ಟ್ರೀಯ ಹೆದ್ದಾರಿ 63 ಇದ್ದೀವಿ. ನೋಡ್ತಿರ್ಬೋದು ಈ ಕೊಪ್ಪಳದ ಜನತೆ ಹೇಗೆ ಓಡಾಡ್ತಿದ್ದಾರೆ, ಕೊಪ್ಪಳದ ಜನಸಂದಣಿ ಹೇಗಿದೆ ಅಂತ ನೋಡ್ಬೋದು. ಈ ಭಾಗದ ಪ್ರಮುಖ ಸಮಸ್ಯೆಗಳಾದ ನೀರಾವರಿ ಸಮಸ್ಯೆ ಇರ್ಬೋದು, ಸಿಂಗ್ಟಾಲಿರ್ ಏತ ನೀರಾವರಿ ಇರ್ಬೋದು, ಹಲವಾರು ರೈಲ್ವೆ ಯೋಜನೆ ಇರ್ಬೋದು, ಇವುಗಳ ಬಗ್ಗೆ ಜನ ಏನು ಹೇಳ್ತಾರೆ, ಎಂಥ ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ, ಅವರ ಅಭಿಪ್ರಾಯ ಏನು ಅನ್ನೋದನ್ನ ಈಗ ಜನರ ಹತ್ರನೇ ಕೇಳೋಣ. ತಡ ಯಾಕೆ, ಬನ್ನಿ ಜನರ ಬಳಿ ನಾವೀಗ ಹೋಗೋಣ. ಇವತ್ತು ದೇಶದಲ್ಲಿ 65% 70% ಜನ ಇವತ್ತು ಅವರು ಮೋದಿಯ ಪರವಾಗಿ ತಮ್ಮ ಮಾನಸಿಕ ಸ್ಥಿತಿಯನ್ನು, ತಮ್ಮ ಒಂದು ಮಾನಸಿಕವಾಗಿ ತಮ್ಮನ್ನು ತಾವು 70% ಅಳವಡಿಸಿಕೊಂಡು ಬಿಟ್ಟಿದ್ದಾರೆ. ಯಾಕಂದ್ರೆ ಈ ದೇಶದ ಭದ್ರತೆಗಾಗಿ, ಈ ದೇಶದ ಒಂದು ಸುರಕ್ಷತೆಗಾಗಿ ಅವರು ತಮ್ಮನ್ನು ತಾವು ಮೋದಿಯವರ ಪರವಾಗಿ ಅಳವಡಿಸಿಕೊಂಡಿದ್ದಾರೆ. ಇನ್ನು ಈ ಕ್ಷೇತ್ರದ ಗೆಲುವಿನ ವಿಷಯ ಬಂದಾಗ, ಕೊಪ್ಪಳ ಲೋಕಸಭಾ ಕ್ಷೇತ್ರದ ವಿಷಯ ಬಂದಾಗ, ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ನಿಸ್ಸಂಶಯವಾಗಿ ಗೆಲ್ತದೆ. ಕೇಳ್ರಪ್ಪ ಕೇಳಿ, ಇಂದು ಲೋಕಸಭೆ ಚುನಾವಣೆ ನಿಮಿತ್ತವಾಗಿ ಇಂದು ಕಾಂಗ್ರೆಸ್ ಪಕ್ಷದ ನಾವು 50 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಕೆಲಸ ಮಾಡಿದೆ. ಹಂಗಾಗಿ ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 50 ವರ್ಷದಿಂದ ಓಟ್ ಹಾಕ್ತಾ ಇದ್ದಾರೆ. ಮೋದಿಯವ್ರಿಗೆ 5 ವರ್ಷ ಕೊಟ್ಟಿವಿ. 5 ವರ್ಷದಲ್ಲಿ ಮೋದಿಯವ್ರು ಏನ್ ಮಾಡಿದ್ರು? ಒಂದರ ಕಾರ್ಯ ಮಾಡಿದ್ರ? ಒಂದು ಯಾರು ಹೇಳ್ರಿ? ಎಂತ ಚೌಕಿದಾರ 6 ಮಂದಿ 1 ಲಕ್ಷ ಕೋಟಿ ಹೋಯ್ತಾರೆ ಇಂಡಿಯಾದ, ಒಬ್ಬರಿಗೆ ಹಿಡಿದಾರ. ಮತ್ತೆ ನಾನು ಚೌಕಿದಾರ ಅಂತಾರೆ. ರೈತರು 2 ಲಕ್ಷ ಸಾಲ ಮಾಡಿದಾರ, ಬ್ಯಾಂಕ್ನವ್ರು ಹೋಗಿ ಮೈಕ್ ತಗೊಂಡವ್ರು ಆತ್ಮಹತ್ಯೆ ಮಾಡ್ಕೊಂತಾರೆ. ರೈತರ ಬಗ್ಗೆ ಒಂದರ ಕಾಳಜಿ ಇದೆ. ಮೋದಿಜಿಯವರು ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಕಳೆದ 5 ವರ್ಷದಿಂದ ಮಾಡ್ಕೊಂತ ಬಂದ್ರು. ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಇವತ್ತಿನ ಸದೃಢ ಮಾಡೋದ್ರ ಮುಖಾಂತರವಾಗಿ ಇವತ್ತು ರಕ್ಷಣೆ ಇಲ್ಲದೆ ಇರ್ತಕ್ಕಂಥ ಏನು ಭಾರತವನ್ನು ಇವತ್ತು ರಕ್ಷಣಾತ್ಮಕವಾಗಿ ಕವಚವನ್ನ ತೊಡಿಸಿ ಇವತ್ತು ಇಡೀ ವಿಶ್ವದಲ್ಲಿ ಏನಾದ್ರೂ ಭಾರತವನ್ನ ಆ ಒಂದು ನರೇಂದ್ರ ಮೋದಿಜಿಯವರು ಇವತ್ತು ಸ್ವಾಮಿ ವಿವೇಕಾನಂದರ ಆಶಯದ ಮೂಲಕವಾಗಿ ಆ ನರೇಂದ್ರ ಇಡೀ ವಿಶ್ವದಲ್ಲಿ ಇವತ್ತು ಭಾರತದ ಬಗ್ಗೆ ಹೆಗುರುತನ ಮೂಡಿಸಿದ್ರು. ನಾವು ಇನ್ನೊಂದು ಸಾರಿ ನಿಶ್ಚಯ ಮಾಡಬೇಕಾಗಿದೆ, ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿಗಳಾಗಬೇಕು. ದೇಶವನ್ನು ಇವತ್ತಿನ ಇನ್ನೂ ಹೆಚ್ಚಿನ ಮಟ್ಟದೊಳಗೆ ವಿಶ್ವದಲ್ಲಿ ಇವತ್ತೊಂದು ಹೆಸರು ಬರ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಈ ದೇಶದ ಪ್ರಜ್ಞಾವಂತ ಮತದಾರರು ಬಹಳ ಎಚ್ಚರಿಕೆಯಿಂದ ಮತವನ್ನ ಚಲಾಯಿಸಬೇಕಾಗಿದೆ. ಯಾಕಂದ್ರೆ ಈ ದೇಶದ ಅಳಿವು ಉಳಿವಿನ ಪ್ರಶ್ನೆ ತಮಗೆಲ್ಲ ಗೊತ್ತು. ಈ ದೇಶವನ್ನ ನಾನು ಸುಮಾರು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಗಮನಿಸ್ತಾನೆ ಇದ್ದೀವಿ ನಾವೆಲ್ಲ. ಈ ದೇಶವನ್ನ ಈ ತನಕನೂ ಆಳಿರ್ತಕ್ಕಂಥದ್ದು ಕ್ರಿಮಿನಲ್ಸು, ಕರಪ್ಟ್ಸು, ಕ್ರಿಮಿನಲ್ಸು. ಆದರೆ ಈ ಚುನಾವಣೆಯಲ್ಲಿ ಅತ್ಯಂತ ಅಪಾಯಕಾರಿಯಾಗಿ ಕಾಣಿಸ್ತಾ ಇರತಕ್ಕಂಥದ್ದು ಕ್ರಿಮಿನಲ್ಸ್ ಏನಿದಾರಲ್ಲ, ಅವರನ್ನು ನಾವು ದೂರ ಹಿಡಿದೇ ಹೋದ್ರೆ ಈ ದೇಶಕ್ಕೆ ಖಂಡಿತ ಅಪಾಯ ಕಾದಿದೆ ಅನ್ನೋದನ್ನು ನಾವೆಲ್ಲ ತಿಳ್ಕೊಬೇಕಾಗಿದೆ. ಈ ದೇಶವನ್ನು ಆಳ್ತಕ್ಕಂಥ ಮೋದಿ ಅವರು ಏನಿದಾರಲ್ಲ, ಮೋದಿ ಅವರಿಗೆ ನಾವೇನಾದ್ರೂ ಇನ್ನೊಂದು ಅವಧಿಗೆ ಅವಕಾಶವನ್ನೇನಾದ್ರೂ ನಾವು ಮಾಡಿಕೊಟ್ಟಿವಿ ಅಂತಂದ್ರೆ ಈ ದೇಶ ಖಂಡಿತ ಏನಪ್ಪಾ ಅಂದ್ರೆ ಸುಭದ್ರ ಸ್ಥಿತಿಯಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶನ ಏನಪ್ಪಾ ಅಂದ್ರೆ ಒತ್ತಿ ಉರಿಯುವಂತ ಸಾಧ್ಯತೆ ಇದೆ ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ರಾಷ್ಟ್ರದಲ್ಲಿ ಇನ್ನೇನು ಮೋದಿ ಅವರ ಆಶ್ವಾಸನೆ ಕೊಟ್ಟಿದ್ದನ್ನ ಯಾವುದೂ ಕೂಡ ಅವರು ನಡೆಸಿಲ್ಲ. ಅದೇ ರೀತಿಯಾಗಿ ನಮ್ಮ ಮೋದಿ ಅವರು ಬಡ ಕುಟುಂಬದಿಂದ ಜೀವಿಸ್ತಕ್ಕಂಥ ಎಲ್ಲ ವರ್ಗದವರಿಗೆ ಏನವರು ಬೆಲೆಯನ್ನ ಕಡಿಮೆ ಮಾಡಿದ್ದಾರೆ, ನೀವೇ ವಿಚಾರ ಮಾಡಬೇಕು. ಎಲ್ಲ ಮತದಾರರು ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಾಗಿದೆ, ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ, ಡೀಸೆಲ್ ಬೆಲೆ ಹೆಚ್ಚಾಗಿದೆ. ಇವತ್ತು ಜನಸಾಮಾನ್ಯರು ಬ್ಯಾಂಕಲ್ಲಿ ಒಂದು ಅಕೌಂಟ್ ಮಾಡಬೇಕಾದ್ರೆ ಮಿನಿಮಮ್ ಬ್ಯಾಲೆನ್ಸ್ 2,000 ರೂಪಾಯಿ ಇಡಬೇಕಂತ ಎಲ್ಲಿಂದ ತರಬೇಕು ರೈತರು 2,000 ರೂಪಾಯಿನ? ಅದೇ ರೀತಿ 2 ರಿಂದ 3 ಸಲ ಏನಾದರೂ ಜಾಸ್ತಿ ಅವರು ATM ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದರೆ ಅದರಲ್ಲಿ ಕೂಡ 40 ರೂಪಾಯಿ 50 ರೂಪಾಯಿ ಅಂತ ಕಟ್ ಆಗ್ತಾ ಇದೆ. ಎಲ್ಲ ಕೇಂದ್ರ ಸರ್ಕಾರದಿಂದ ಬಡವರ ರೊಕ್ಕವನ್ನ ತಗೊಂಡು ಅವರು ಆರಾಮಾಗಿ ಮಜಾವನ್ನ ಮಾಡ್ತಾ ಇದ್ದಾರೆ ಕೇಂದ್ರದವರು. ಕೊಪ್ಪಳ ಲೋಕಸಭಾ ಚುನಾವಣೆ ಈಗೇನು ಕಾವೇರ್ತಾ ಇದೆ, ಸ್ಥಳೀಯವಾಗಿ ಬಿಜೆಪಿ ಅಭ್ಯರ್ಥಿಗಳು ಈಗ ಈ ಹಿಂದೆ ಏನು ಆರಿಸಿ ಬಂದಿದ್ರು 2014ರಲ್ಲಿ ಕೊಪ್ಪಳ ಲೋಕಸಭಾ ವ್ಯಾಪ್ತಿಯಲ್ಲಿ ಅವರು ಸಾಧನೆ ಶೂನ್ಯ. ಮತ್ತು ಅಂಥ ಕೋಮುವಾದಿ ಪಕ್ಷಕ್ಕೆ ನಮ್ಮ ದಲಿತರಾಗಲಿ ಮತ್ತು ಹಿಂದುಳಿದವರಾಗಲಿ ಮತ್ತು ಎಲ್ಲ ಜನಾಂಗದವರು ಅವರಿಗೆ ಮತದಾನ ದಯವಿಟ್ಟು ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದರೆ ಸಂವಿಧಾನ ಉಳಿಬೇಕಂದ್ರೆ ಇವತ್ತು ನಾವು ಜಾತ್ಯತೀತ ಪಕ್ಷಗಳಿಗೆ ಬೆಂಬಲ ನೀಡಬೇಕು. ಜಾತ್ಯತೀತ ಪಕ್ಷದ ಅಭ್ಯರ್ಥಿ ಯಾರಪ್ಪ ಅಂದ್ರೆ ಇಲ್ಲಿ ಕೆ ರಾಜಶೇಖರ್ ಹಿಟ್ನಾಳ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ. ಕಾಂಗ್ರೆಸ್ ಅಭ್ಯರ್ಥಿಗೆ ಅತ್ಯಧಿಕ ಮತಗಳಿಂದ ಆಕೆ ಆರಿಸ್ತಿರ್ತಾರೆ, ಇದು ಸತ್ಯ. ಯಾಕೆ ಬಿಜೆಪಿ ಅವರಿಗೆ ಇಲ್ಲಿ ಸಾಧನೆ ಎಲ್ಲ ಶೂನ್ಯ. ಹಾಗಾಗಿ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತದಾನ ಮಾಡೋದು ಖಚಿತ.
ಕೇಳ್ರಪ್ಪ ಕೇಳ್ರಿ ಅನ್ನೋ ಒಂದು ಸಂದರ್ಶನದಲ್ಲಿ ನನ್ನ BJPಯ ನಾಯಕ, ಈ ಕೊಪ್ಪಳ ಕಂಡಂಥ ಮಹಾನ್ ನಾಯಕ ಶ್ರೀ ಕರಡಿ ಸಂಗಣ್ಣವರು ಕಳೆದ 2014ರಿಂದ ಇಲ್ಲಿವರೆಗೂ ಏನೇನು ಕೆಲಸ ಮಾಡಿದಾರಂತೆ ಪ್ರಪ್ರಥಮವಾಗಿ ಮೊದಲು ರೈಲ್ವೆ ಸ್ಟೇಷನ್ ನೋಡ್ರಿ, ನಂತರ ಬಸ್ ಸ್ಟ್ಯಾಂಡ್ ನೋಡ್ರಿ, ರೋಡ್ಗಳನ್ನು ನೋಡ್ರಿ, ಅಥವಾ ಮುಂದೆ ಎಲ್ಲ ಅಂಡರ್ ಬ್ರಿಡ್ಜ್ಗಳನ್ನು ನೋಡ್ರಿ. ಏನು ಆಗಿಲ್ಲ ಅನ್ನೋರಿಗೆ ಈ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ದಯವಿಟ್ಟು ನಡೋ ಮಧ್ಯೆ ಮಾತಾಡ್ಬೇಡ್ರಿ. ನಿಮ್ಮ ಹೇಳಿಕೆ ಇದ್ದಾಗ ನಾನು ಸುಮ್ಮನೆ ಕೇಳಿದ್ದೀನಿ. ನೀವು ಹೇಳಿದ್ರಿ ಹಿಂದುಳಿದವ್ರಿಗೆ ಏನು ಮಾಡಿಲ್ಲ ಅಂತ. ಸಾಮಾಜಿಕ ನ್ಯಾಯ 10% ಕೊಟ್ಟಂತ ಮೀಸಲಾತಿ ಅಂತಂದ್ರೆ ಅದು ನಿಜವಾಗಿಯೂ ನಮ್ಮ ಮೋದಿಗೆ ಸತ್ತಕ್ಕಂಥ ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಈಗತ್ತಿಗೂ ಕೂಡ ನಮ್ಮ ದೇಶದ ಪ್ರಧಾನಿ ಜನರಿಗೋಸ್ಕರ, ಜನರ ಸಲುವಾಗಿ ಬರ್ತಕ್ಕಂಥ ವ್ಯಕ್ತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನ್ಯೂಸ್ 18 ಕನ್ನಡದ ಕೇಳ್ರಪ್ಪೋ ಕೇಳಿ ಟೀಮ್ ಈಗಾಗಲೇ ನಮ್ಮ ಜಿಲ್ಲಾ ಕೇಂದ್ರ ಕೊಪ್ಪಳದಾಗ ಜನರ ಅಭಿಪ್ರಾಯ ಸಂಗ್ರಹ ಮಾಡಿ ಬಂದೈತಿ. ನಾವೀಗ ನಮ್ಮ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾದ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಾಗ ಅದೀವಿ. ಈಗಾಗಲೇ ನಮ್ಮ ಕೇಳ್ರಪ್ಪೋ ಕೇಳಿ ಟೀಮ್ನ ವಾಹನದ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರ್ಯಾರ. ಈ ಸಲದ ಕೊಪ್ಪಳ ಲೋಕಸಭಾ ಚುನಾವಣೆ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಕ ಕಾತುರಾಗ್ಯಾರ. ನೀವು ಇಲ್ಲಿ ನೋಡ್ಬೋದು, ನಮ್ಮ ವಾಹನದ ಮುಂದೆ, ನಮ್ಮ ಟೀಮ್ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರ್ಯಾರ. ಕೇಳ್ರಪ್ಪೋ ಕೇಳ್ರಿ. ಈ ಸಮ್ಮಿಶ್ರ ಸರ್ಕಾರ ಬಂದು ನಮ್ಗೆಲ್ಲ ಜನರಿಗೆ ಬಹಳ ತೊಂದರೆ ಆಗೈತೆ. ಇವತ್ತು ನಮ್ಮ ದೇಶದಾಗ ಏನಾಗಬೇಕಾಗೈತೆ ಅಂದ್ರೆ ಒಂದೇ ಒಂದು ಸರ್ಕಾರ ಇವತ್ತು ಬರಬೇಕಾಗೈತೆ. ಕೇವಲ ಇವತ್ತು ಇಲ್ಲಿ ಕುಟುಂಬ ರಾಜಕಾರಣ ಅಂತಕ್ಕಂಥದ್ದೈತೆ. ಆ ಕುಟುಂಬ ರಾಜಕಾರಣ ಹೋಗ್ಬೇಕಾಗೈತೆ. ಕುಟುಂಬ ರಾಜಕಾರಣ ಹೋಗ್ಬೇಕಂತಂದ್ರೆ ಇವತ್ತು ನಾವು ಬಲಿಷ್ಠವಾಗಿರ್ತಕ್ಕಂಥ ಸರ್ಕಾರವನ್ನು ಇವತ್ತು ತರಬೇಕಾಗೈತೆ. ನಮ್ಮ ಭದ್ರತೆಯ ವಿಷಯದೊಳಗ ರಾಷ್ಟ್ರೀಯ ಪಕ್ಷಗಳೇನದವಲ್ಲ ಅವು ಕೆಲವೊಂದು ನ್ಯೂನತೆಗಳನ್ನ ಅದಾವ. ಅದು ಆಗ್ಬಾರ್ದು. ಆ ದೇಶದ ಭದ್ರತೆಯೊಳಗ ಕಾಶ್ಮೀರಕ್ಕೆ ಒಬ್ಬ ಪ್ರಧಾನಮಂತ್ರಿ ಅನ್ನೋದು ಇಂಥದ್ದಾಗಬಾರ್ದು. ನಮ್ಮ ಅಖಂಡತೆಯನ್ನ ಒಡೆದಾಕ್ತಕ್ಕಂಥ ಕೆಲಸ ಅದು ಆಗಕತ್ತೈತೆ. ಅದು ಆಗ್ಬಾರ್ದು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಕೇಳ್ರಿ, ಇವತ್ತ ದೇಶದ ಭದ್ರತೆ ದೃಷ್ಟಿಯಿಂದ ಮತ್ತು ಆರ್ಥಿಕ ದೃಷ್ಟಿಯಿಂದ ಇವತ್ತ ಕುಟುಂಬ ರಾಜಕಾರಣದಿಂದ ಹೊರತಾಗಿ ಇವತ್ತ ಸರ್ಕಾರ ಬರಬೇಕಾಗಿತ್ತಂದ್ರೆ ಅದ BJP ಸರ್ಕಾರ ಬೇಕು. ಇವತ್ತ ಭಾರತ ದೇಶ ಸುರಕ್ಷಿತವಾಗಿರ್ಬೇಕಂತ ಇವತ್ತು ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ಇಲ್ಲಿ ಕೊಪ್ಪಳ ಲೋಕಸಭಾದಲ್ಲಿ ಕರಡಿ ಸಂಘಟನೆ ಅವರು ಆಯ್ಕೆ ಆಗಬೇಕು ಅಂದಾಗ ಮಾತ್ರ ಇವತ್ತು ಕ್ಷೇತ್ರ ಅಭಿವೃದ್ಧಿ, ದೇಶ ಅಭಿವೃದ್ಧಿ ಆಗುತ್ತೆ. ಈಗಿನ ಕಾಲದಾಗ ನಾವು ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಇರ್ಬೋದು ಗೊತ್ತಿಲ್ಲ ನಮ್ಗೆ. ಆದ್ರೆ ಈ ಒಂದು ಪ್ರಜಾತಂತ್ರ ವ್ಯವಸ್ಥೆ ಒಳಗ ನಮ್ಮ ದೇಶವನ್ನ, ನಮ್ಮ ಜನರು ಕಾಪಾಡೋ ವ್ಯಕ್ತಿ ನಮಗೆ ಬೇಕಾಗೈತಿ. ಇವತ್ತು ವಿದೇಶ ಸುತ್ತಿ ಎಲ್ಲರೂ ಚೈನಿ ಹೊಡೆಯಬೇಕಾಗಿಲ್ಲ. ಹಳ್ಳಿಗಳನ್ನ ಸುತ್ತಿ ಹಳ್ಳಿಗಳಲ್ಲಿ ನಾವು ಏನಾಗಿತ್ತು ಅಂತ ನೋಡ್ಬೇಕಾಗಿತ್ತು ಹೊರತು ವಿದೇಶಗಳಲ್ಲಿ ಭಾರತದ ರೊಕ್ಕವನ್ನು ಲೂಟಿ ಹೊಡೆದು ಮೋದಿ ಅವರು ಮಾಡಿದ್ರು. ಈ ಉದ್ಯೋಗ ಬೇಡ. ನಿಮ್ಮ ಹತ್ರ ಧೈರ್ಯ ಇತ್ತಂದ್ರ ಹಳ್ಳಿಗಳಲ್ಲಿ ಬರ್ರಿ, ಹಳ್ಳಿಗಳಿಗೆ ಬಂದು ನೋಡ್ರಿ. ಅದನ್ನ ಕೇಳಬೇಕು ಅಂದ್ರೆ ನಿಮಗೆ ಗೊತ್ತಾಗತ್ತ. ಇವತ್ತು ಸ್ಥಳೀಯವಾಗಿ ನಾವು ಸಮಸ್ಯೆಗಳನ್ನ ಇವತ್ತು ನಮ್ಮ ಕೇಂದ್ರದ ನರೇಂದ್ರ ಮೋದಿ ಅವರು ಎಷ್ಟೊಂದು ಸೌಲಭ್ಯಗಳನ್ನ ಕೊಟ್ಟಾರಂತ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಬಡವರ ಮನೆ ಕಟ್ಟಲಿಕ್ಕೆ 1,80,000 ರೂಪಾಯಿಗಳನ್ನ ಬಡವರಿಗಾಗಿ ಇವತ್ತು ಕೇಂದ್ರ ಸರ್ಕಾರದಿಂದ ನೇರವಾಗಿ ಬರ್ತಾ ಇದೆ. ಇವತ್ತು ಆಯುಷ್ಮಾನ್ ಭವ ಅನ್ನೋ ಒಂದು ಯೋಜನೆ ಬಡವರಿಗಾಗಿ. ಇವತ್ತು ಆರೋಗ್ಯ ಏನಾದರೂ ವ್ಯತ್ಯಾಸ ಆದ್ರೆ 5 ಲಕ್ಷ ರೂಪಾಯಿವರೆಗೆ ಫ್ರೀಯಾಗಿ ಅವರ ಆರೋಗ್ಯವನ್ನ ಕಾಪಾಡಲಿಕ್ಕೆ ಒಂದು ಯೋಜನೆಯನ್ನು ತಂದಿದ್ದಾರೆ. ಸಾಕಷ್ಟು ಇವತ್ತು ದೇಶದಲ್ಲಿ ಎಲ್ಲೆಲ್ಲೂ ಕೂಡ ಮೋದಿ ಅನ್ನೋ ಘೋಷಣೆಯನ್ನು ನಾವು ಕೇಳ್ತಾ ಇದ್ದೇವೆ. ಹಾಗಾಗಿ 100% ಇವತ್ತು ಮೋದಿ ಅವರ ಆಯ್ಕೆ ಆಗೋದು ಖಚಿತ. ಇವತ್ತು ಚುನಾವಣೆಯ ವಿಷಯಗಳು ಏನಾಗಬೇಕಾಗಿದೆ, ಚುನಾವಣೆಗೆ ಮುದ್ದ ಏನಾಗಬೇಕಾಗಿದೆ ಅಂದ್ರೆ ನಮ್ಮ ದೇಶದ ಅಭಿವೃದ್ಧಿ ಮತ್ತು ನಮ್ಮ ದೇಶದ ಏಕತೆ, ನಮ್ಮ ದೇಶದ ಭದ್ರತೆ, ಇಂಥ ವಿಷಯಗಳು ಚುನಾವಣೆ ವಿಷಯಗಳಾಗಬೇಕಾಗಿದೆ. ಆದರೆ ಇವತ್ತು ಕಳೆದ 5 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಏನಾಗ್ತಾ ಇದೆ ಅಂದ್ರೆ ಧರ್ಮಾಧಾರಿತ ರಾಜಕಾರಣ, ಧರ್ಮವನ್ನು ಒಡೆದು ಧರ್ಮಗಳ ಮೇಲೆ ಮತ್ತು ಕಿಚ್ಚನ್ನು ಹಚ್ಚತಕ್ಕಂಥ ರಾಜಕಾರಣ ನಡೀತಾ ಇದೆ. ಮತ್ತು ನಮ್ಮ ಸೈನಿಕರನ್ನ ಉಪಯೋಗಿಸಿಕೊಂಡು ಇವತ್ತು ಏನು ಮಾಡ್ತಾ ಇದ್ದಾರೆ, ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ನೋಡಿದ್ದೀವಿ, ಲೋಕಸಭಾ ಚುನಾವಣೆ ಇದು ರಾಷ್ಟ್ರೀಯ ಚುನಾವಣೆ. ಇಲ್ಲಿ ರಾಷ್ಟ್ರೀಯ ವಿಷಯಗಳನ್ನು ನಾವು ಮನ್ನಣೆ ಕೊಡಬೇಕಾಗತ್ತೆ. ಯಾವುದೇ ಒಂದು ಗ್ರಾಮೀಣ ಭಾಗದಲ್ಲಿ ನಡೀತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಅಲ್ಲ, ಅಥವಾ ವಿಧಾನಸಭೆ ಚುನಾವಣೆ ಅಲ್ಲ, ರಾಜ್ಯದ ಚುನಾವಣೆ ಅಲ್ಲ. ಇದು ರಾಷ್ಟ್ರಕ್ಕೆ ಸಂಬಂಧಪಟ್ಟ ಚುನಾವಣೆ ಆಗಿರೋದ್ರಿಂದ ನಾವು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ನೋಡಿಕೊಂಡು ಯುವ ಜನಾಂಗ ಮತ್ತು ಎಲ್ಲ ಒಂದು ಜನಾಂಗವನ್ನು ಕೂಡಿಕೊಂಡು ನಾವು ಇಲೆಕ್ಷನ್ಗೆ ನಾವು ಓಟನ್ನು ಹಾಕಬೇಕಾಗ್ತದೆ. ಯಾಕಂದ್ರೆ ರಾಷ್ಟ್ರೀಯ ಹಿತ ಮುಖ್ಯ ಆಗಿರ್ತದೆ. ಈ ಒಂದು ಇಷ್ಟು ವರ್ಷ
ಆಡಳಿತ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ, ಒಂದು ಜಾತಿ ಆಧಾರದಿಂದ ಜಾತಿಗಳನ್ನ ಒಡೆದು ಆ ಮೂಲಕ ಮತ ಬ್ಯಾಂಕ್ಗಳನ್ನು ಮಾಡಿಕೊಂಡು ಆಡಳಿತವನ್ನು ಮಾಡ್ತಾ ಬಂದಿದೆ ಹೊರತು ಯಾವುದೇ ಒಂದು ರಾಷ್ಟ್ರೀಯವಾದ ಚಿಂತನೆ ಆಗಲಿ, ಯಾವುದೇ ಒಂದು ಅಭಿವೃದ್ಧಿ ಚಿಂತನೆ ಆಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ನೋಡಿದ್ರಲ್ಲ, ಇದು ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಯಲಬುರ್ಗಾ ಮಂದಿ ಈ ಸಲ ಎಲೆಕ್ಷನ್ ಬಗ್ಗೆ ಅವ್ರ ಮನದಾಳದ ಮಾತುಗಳನ್ನು ಮಾತಾಡಿದ. ಇನ್ನೂ ಬಹಳ ಮಂದಿ ಮಾತಾಡೋರಿದ್ರು, ಆದ್ರೆ ಟೈಮ್ ಸಾಲಿಲ್ಲ. ಮತ್ತೆ ಅವಕಾಶ ಸಿಕ್ಕಾಗ ಮತ್ತೊಮ್ಮೆ ಈ ಜನರನ್ನ ಭೇಟಿಯಾಗೋಣ ಅಂತ. ಕೇಳ್ರಪ್ಪ, ಜಾಲ ನಮ್ಮದು ಹೊಲ